आप सभी दर्शकों का स्वागत है। मैं हूं आपके साथ मुबीना। ಹೈಕೋರ್ಟ್ ನ್ಯಾಯಾಲಯದಲ್ಲಿ ನಮಗೆ ಜಯ ಸಿಕ್ಕಿದೆ. ಮೇಯರ್ ಆಗಿ ಇವತ್ತು ನಾನು ಚಾರ್ಜ್ ತಗೋತಾ ಇದ್ದೀನಿ. ನಮ್ಮ ಬಿಜಾಪುರದ ನಗರದಲ್ಲಿ ಬಿಜಾಪುರ ನಗರದಲ್ಲಿ ಇತ್ತೀಚೆಗೆ ಮಳೆ ಬಂದು ಸ್ವಲ್ಪ ಅಭಾವ ಆಗಿದೆ. ಮೊದಲೇ ಆದ್ಯತೆ ಕೊಡ್ತೀನಿ. ಮತ್ತು ಈ ಸತ್ತದ್ದು ಅದು ಭಾಳ ಅವ್ರು ಹೇಳ್ದಾಗೆ ಆಗಲೇ ನೀವು ಹೇಳ್ದಾಗೆ ಭಾಳ ಇದು ನಡೆದಿದೆ ಅಂತ ಹೇಳಿದ್ರೆ ಆಗುತ್ತೆ. ಅದನ್ನು ಒಂದು ರಿಪೇರಿ ಮೂಮೆಂಟಿಗೆ ನಾವು ತರ್ತೀವಿ ಸರ್. ರಿಪೇರಿ ಮಾಡಬೇಕು. ಅವ್ರು ಎಲ್ಲರಿಗೆ ಆಫೀಸರ್ ಮೀಟಿಂಗ್ ತೊಗೊಂಡು ಸಾರ್ವಜನಿಕರಿಂದ ಏನಾದ್ರು ದೂರ ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ನಾವು DC ಅವರಿಗೆ ಮುಂದೆ ಬರಿತೀವಿ, ಗೌರ್ಮೆಂಟಕ್ಕೂ ಬರಿತೀವಿ ಸರ್. ಯತ್ನಾಳ್ ಅವರು ಕಾಣಿಸ್ತಾ ಇದ್ದಾರೆ, ಹುಡುಕಿದ್ದಾರೆ, ಯಾಕೆ ಕಾಣಿಸ್ತಾರೆ, ಏನು ಅನ್ನಿಸ್ತಾ ಇದೆ ನಿಮಗೆ? ಮೂಲ BJP ಅವರು ಎಲ್ಲದಾರೆ ಸರ್. ಈಗ ಅದು ಒಂದು ಹಂಬಲ್ ಇರಬೇಕು ಮನುಷ್ಯಾಗ, ಪಕ್ಷ ಅದು ಎಲ್ಲರೂ ಬೇಕು. ಅದು ಇಲ್ಲ, ಅದು ಉಳಿದಿಲ್ಲ. ಈಗ ಬರಬೇಕಾಗಿತ್ತು ಸರ್, ಅವರು ಯಾಕೋ ಇದು ಆಗಿಲ್ಲ. ಈಗ ನಾವು ಅವ್ರ ನೇತೃತ್ವದೊಳಗೆ 17 ಮಂದಿ ಜನ ಆಯ್ಕೆ ಆಗಿದ್ದೇವೆ. ಅವ್ರ ನೇತೃತ್ವದೊಳಗೆ ನಾವು ಈಗ ಇಲ್ಲ ಅಂದರೂ ಕೂಡ ಅವ್ರ ನೇತೃತ್ವದೊಳಗೆ ಆರಿಸಿ ಬಂದೇವಿ. ಅವರೇ ನಮ್ಮನ್ನು ಮಾಡಿದವರು. ಅದಕ್ಕೆ ಅವರಿದ್ದರೆ ನಾವು ಸಂತೋಷ ಪಡ್ತಾ ಇದ್ದೀವಿ. ಆರಿಸ್ತಂದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನಮ್ಮ ಸರ್ ಬಸನಗೌಡರು ಸರ್ ಹೇಳಿದಾಗೆ ಹಾಗೂ ನಮ್ಮ ಪೂಜಾ ಮೇಯರ್ ಸರ್ ಹೇಳಿದಾಗೆ ನಾವು ಅವರ ನೇತೃತ್ವದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳಾ ಧ್ವನಿ ಹಾಕಿರಿ, ಪ್ರತಿದಿನ ಕೊಡ್ತೀವಿ ರೀ. ಮಹಿಳೆಯರಿಗೆ ಸಹಾಯ ಅಧ್ಯಕ್ಷ ಮತ್ತು ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆಯನ್ನು ಘೋಷಣೆ ಮಾಡಿದ್ದೆ. ಇವತ್ತಿಗೆ ಪ್ರಚಾರದ ಮುಗಿತು. ಮಡಿವಾಳಪ್ಪ ಕರಡಿ ಅಧ್ಯಕ್ಷ ಸ್ಥಾನಕ್ಕೆ, ಆಮೇಲೆ ಸುಮಿತ್ರಾ ಜಾಧವ್ ಉಪಮೇಯರ್. ಕರಡಿ ಅನ್ನೋರು ಮೇಯರು, ಸುಮಿತ್ರಾ ಜಾಧವ್ ಉಪಮೇಯರು. ಇವತ್ತು ಕೋರಂ ಬಿದ್ದು 36 ಜನ ಇದ್ದು ಕೋರಂ ಬಿದ್ದರು ತಾಲೂಕ್ತಾರಲ್ಲಿ. ಎಲ್ಲ ಮಹಾಪೌರ ಚುನಾವಣೆಯಲ್ಲಿ 24, 27 ರೀ. ಕೋರ್ಟ್ ಆದೇಶ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮುಗಿದೋಯ್ತು. ಈಗ ಆ ಒಂದು ಪ್ರಕರಣ ಮುಗಿದೋಯ್ತು, ಮತ್ತೊಂದು ಪ್ರಕರಣ ಇದೆ, ಅದು ನಡೀತದೆ. ಆ ಬಗ್ಗೆ ವಿಚಾರಣೆ ನಡೀತಾ ಇದೆ. ಉಚ್ಚ ನಡೀತಾ ಇದೆ. ಸಸ್ಪೆಂಡ್ ಮಾಡಿರಲಿಲ್ಲ, ಅನರ್ಹ ಖಾಲಿ ಘೋಷಣೆ ಮಾಡಿದ್ದೀವಿ. ಅದರ ಮೇಲೆ ಸಿಂಗಲ್ ಇದಕ್ಕೆ ಹೋಗಿದ್ರು ಅವರು ಬೆಂಚಲ್ಲಿ. ಅಲ್ಲಿ ನನ್ನ ಆದೇಶ ಅಂದರೆ ಇದು ರೀಜನಲ್ ಕಮಿಷನ್ ಆದೇಶ ಎತ್ತಿ ಹಿಡಿದಿತ್ತು. ಅದ್ರ ಮೇಲೆ ವಿಭಾಗೀಯ ಮಟ್ಟದಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ. ನನಗೆ ಪೂರ್ತಿ ಕನ್ಫರ್ಮ್ ಇಲ್ಲ. ತೆರವಾಗಿದೆ. ತಡೆಯಾಜ್ಞೆ ಸಿಕ್ಕಿಲ್ಲ, ಅದರಲ್ಲಿ ತಡೆಯಾಜ್ಞೆ ಸಿಕ್ಕಿಲ್ಲ. ಬಟ್ ಇದು ಮತ್ತೊಂದು ಪ್ರಕರಣ ನಡೀತಾ ಇತ್ತು. ಈ ಪ್ರಕರಣದಲ್ಲಿ ನಮಗೆ ಈ ರೀತಿ ಹೇಳಿಬಿಟ್ಟಿದ್ದಾರೆ, ನೀವು ಹೋಗಿ ಚುನಾವಣೆ ಘೋಷಣೆ ಮಾಡಿ, ಫಲಿತಾಂಶ ಘೋಷಣೆ ಮಾಡಿ ಅಂತ ಹೇಳಿದ್ದಕ್ಕೆ ಅದರಂತೆ ನಾವು ಮಾಡಿದ್ದೇವೆ. ಮತ್ತೊಂದು ಪ್ರಕರಣ ನಡೀತಾ ಇದೆ. ಅಧಿಕಾರಾವಧಿ ಹೌದು, ಇವತ್ತಿಂದ ಆರಂಭ ಆಗ್ತದೆ. 1 ವರ್ಷ. ಮುಂದಿನ 1 ವರ್ಷ. ಇನ್ನೂ ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಎಲೆಕ್ಷನ್ ಮಾಡೋದಿದೆ, ಶೀಘ್ರದಲ್ಲಿ ಮಾಡ್ತೀನಿ. ಸದಸ್ಯತ್ವ ಅನರ್ಹತೆ ಬಗ್ಗೆ ಸದ್ಯಕ್ಕೆ ಅನರ್ಹತೆ ಸದ್ಯಕ್ಕೆ ಅದ್ರ ಮೇಲೆ ವಿಚಾರಣೆ ನಡೀತಾ ಇದೆ. ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಎದುರಿಗಿದೆ. ಅಲ್ಲಿ ಯಾವಾಗ ತೀರ್ಮಾನ ಆಗುತ್ತೋ ಅಲ್ಲಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।